ಎಲ್ಲ ವೀಕ್ಷಕರಿಗೆ ನಮಸ್ತೆ. ಇದು ನೋಡಿ ಹಸಿ ಟೊಮೆಟೊ. ಇದರ ಮೊದಲು ಕೂಡ ನಾನು ಚಟ್ನಿ ಹೇಗೆ ಮಾಡೋದು ತೋರಿಸಿದ್ದೇನೆ. ಇದು ಎರಡನೇ ರೀತಿ ಚಟ್ನಿ. ಈ ಥರ ಮಾಡಿದರೆ ಒಗ್ಗರಣೆ ಎಲ್ಲ ಹಾಕಬೇಕು ಅಂತಿಲ್ಲ. ಅಂದರೆ ನಾವು ಮೊದಲೇ ಈಗ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ. ನಂತರ ಹಸಿ ಟೊಮೆಟೊ ಹೀಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಚೆನ್ನಾಗಿ ಹುರಿಬೇಕು ಎಣ್ಣೆಯಲ್ಲಿ. ತುಂಬ ಎಣ್ಣೆ ಏನು ಬೇಕು ಅಂತಿಲ್ಲ, 1 ಸ್ಪೂನು ಸಾಕು. ನಂತರ ಅದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಮತ್ತು ತೆಂಗಿನ ತುರಿ ಇಷ್ಟು ಮತ್ತು ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದರೆ ಆಯಿತು. ಸೂಪರಾದ ಚಟ್ನಿ. 2 ದಿನ ಇಟ್ಟರೂ ಕೂಡ ಕೆಡುವುದಿಲ್ಲ. ಇದು ನೆಲ್ಲಿಕಾಯಿ ಚಟ್ನಿ ಟೈಪು. ಮೊದಲೇನಿದ್ದು ನಾನು ತೋರಿಸಿದ್ದೇನೆ, ಹಳೆ ವಿಡಿಯೋದಲ್ಲಿ ಇದೆ. ಎಲ್ಲರಿಗೆ ತುಂಬ ಇಷ್ಟ ಆಗಿದೆ ಅದು. ಕೊಬ್ಬರಿ ಕೂಡ, ತೆಂಗಿನ ತುರಿ ಕೂಡ ಹೀಗೆ ಹಾಕಿ ಹುರ್ಕೊಳ್ಬೇಕು. ನಂತರ ನಾವು ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ನಂತರ ಉಪ್ಪು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಆಯಿತು ನೋಡಿ, ಸೂಪರಾದ ಹಸಿ ಅಂದರೆ ಕಾಯಿ ಟೊಮೆಟೊ